ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದೊಳ್ಳೆ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ. ಉಪ್ಪಿಟ್ಟಂದರೆ ಯಾರಿಗಿಷ್ಟ ಆಗಲ್ವೋ ಅಂಥವ್ರಿಗೆ ಈ ಥರ ಮಾಡಿಕೊಡಿ. ಉಪ್ಪಿಟ್ಟಂದರೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನಾನು ಹೇಗೆ ನಮ್ಮ ಮನೇಲಿ ಮಕ್ಕಳಿಗೆ ಮಾಡ್ಕೊಡ್ತೀನಿ ಚೌಚೌ ಬಾತ್ ಇವತ್ತು ಮಾಡಿರೋ ಅಂಥ ರೆಸಿಪಿ ಬಂದು ಒಂದೇ ವಿಡಿಯೋದಲ್ಲಿ 2 ರೆಸಿಪಿನ ಶೇರ್ ಮಾಡಿದ್ದೀನಿ. ಇದೆರಡು ತಿಂದ್ರೇ ಕಣ್ರಿ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಹೋಟ್ಲಿಗೆ ಹೋಗೋದೇ ಬೇಡ. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋಯಲ್ಲಿ ಒಂದೊಂದಾಗಿ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು, ಬಾಣಲಿ ದಪ್ಪ ಇರಲಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಲೋಟ ರವೆ ಹಾಕ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ರವೆನ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ. ರವೆನ ಸೀದಿಸ್ಬಾರ್ದು, ಸಿಮ್ಮಲ್ಲೇ ಹುರ್ಕೊಂಡು ರವೆನ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ. ನಾವು ಎಷ್ಟು ರವೆನ ಹುರಿತೀವೋ ಅಷ್ಟು ಉಪ್ಪಿಟ್ಟು ಹೂವು ಥರ ಬರುತ್ತೆ. ರವೆ ಹುರಿದಿಲ್ಲ ಅಂತಂದರೆ ಒಂಥರ ಪಿಸುಕ್ಲು ಆಗುತ್ತೆ. ಹಾಗಾಗಿ ರವೆನ ಜಾಸ್ತಿ ಚೆನ್ನಾಗಿ ಸಿಮ್ಮಲ್ಲಿ ಹುರಿಬೇಕು. ರವೆನೆಲ್ಲ ಸೈಡಲ್ಲಿ ಎತ್ತಿಟ್ಕೊಂಡೆ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು. ಜೀರಿಗೆ ಹಾಕೋರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಉಪ್ಪಿಟ್ಟು ಅಂತ ಬಂದರೆ ಸ್ವಲ್ಪ ಖಾರ ಮುಂದೆ ಇರಬೇಕು, ಯಾಕಂದರೆ ಸ್ವೀಟ್ ಬೇರೆ ಮಾಡಿರೋದ್ರಿಂದ ಆ ಕಡೆ ಸ್ವೀಟಾಗಿ ತಿನ್ನಬೇಕು, ಈ ಕಡೆ ಖಾರವಾಗಿ ತಿನ್ನಬೇಕು. ಹಸಿಮೆಣ್ಸಿಕಾಯಿ ಸ್ವಲ್ಪ ನಾನು ಜಾಸ್ತಿ ಹಾಕಿದ್ದೀನಿ, ನಿಮ್ಮ ಖಾರ ಅನುಗುಣವಾಗಿ ಹಾಕ್ಕೊಳ್ಳಿ. ಕಡಲೆಬೇಳೆ ಹಾಕಿದ್ದೀನಿ, ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಹಸಿಮೆಣ್ಸಿಕಾಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಶುಂಠಿ. ಹೋಟೆಲಲ್ಲಿ ಯಾಕಷ್ಟು ರುಚಿ ಬರುತ್ತೆ ಅಂತಂದರೆ ಶುಂಠಿನ ತುರಿದು ಹಾಕ್ತಾರೆ, ಹಾಗಾಗಿ ಅಷ್ಟು ರುಚಿ ಬರುತ್ತೆ. ನಾವು ಯಾಕೆ ಹೋಟ್ಲಲ್ಲಿ ಹೋಗಿ ತಿನ್ನಬೇಕು, ಮನೇಲೇ ಮಾಡಿ ತಿನ್ನೋಣ ಅಂಥೇಳಿ ವಿಡಿಯೋ ನಾನು ಇವತ್ತು ಮಾಡಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇವತ್ತು ಒಂದು ಸೀಸನ್ ಐತಪ್ಪ, ಅವರೆಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಇದ್ಕಿದ ಬೇಳೆನ ಹಾಕಿ ನಾನು ಅವರೇ ಬೇಳೆ ಹಾಕಿ ಮಾಡಿರೋಂಥ ಚೌಚೌ ಬಾತು. ಇದಕ್ಕೆ ಬೇಕು ಅಂತಂದರೆ ತರಕಾರಿ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಕ್ಯಾರೆಟು, ಬೀನ್ಸ್ ಮಾತ್ರ ಹಾಕಿದ್ದೀನಿ. ಅದು ಬೇಡ ಅಂತಂದರೆ ಬರೀ ಅವರೆಕಾಳು ಉಪ್ಪಿಟ್ಟು ಮಾಡಿದ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತರಕಾರಿ ಒಂದು ಅರ್ಧ ಬೇಯಬೇಕು. ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಹೋಟೆಲಲ್ಲಿ ಸಬ್ಸಿಗೆ ಸೊಪ್ಪು ಹಾಕಲ್ಲ ಕಣ್ರಿ, ನಾವು ಮನೇಲಿ ಹಾಕಿ ತಿನ್ನೋಣ ಅಂಥೇಳಿ ಎಲ್ಲ ಹಾಕಿದ್ದೀನಿ ನಾನು. ಟೊಮೊಟೊ ಹಾಕಿ ಬೇಳೆ ಬೆಂದಿದೆಯಾ ಅಂತ ನೋಡ್ಕೋಬೇಕು. 1 ಗ್ಲಾಸ್ ರವೆಗೆ ನಾನು 1 ಗ್ಲಾಸ್ ರವೆಗೆ 3ರಿಂದ 3.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಯಾಕಪ್ಪ ಅಷ್ಟೊಂದು ಅಂತ ಅನ್ಬೋದು. ಉಪ್ಪಿಟ್ಟು ತಿಂತಾಯಿದ್ರೆ ಬಾಯಿಲಿಟ್ಟರೆ ಸಾಕು ಕರಗಬೇಕು, ಹಾಗಾಗಿ ನಾನು ಸ್ವಲ್ಪ ನೀರನ್ನ ಮುಂದೆ ಇಟ್ಕೊಂಡಿದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡಿ ಹಾಕೋಬೇಕು. ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕ್ಕೊಂಡೆ. ನೋಡಿ ಚೆನ್ನಾಗಿ ಕುದಿಬೇಕಾರೆ ಯಾವಾಗಲೇ ಆಗಲಿ ಉಪ್ಪಿಟ್ಟು ಮಾಡಬೇಕಾದ್ರೆ ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬೇಡಿ. ಚೆನ್ನಾಗಿ ಕುದೀತಿದ್ದಂಗೆ ರವೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟರೆ ನೋಡಿ, ಇದಕ್ಕಿನ್ನ ಐಟಮ್ ಐತೆ ಹಾಕೋದು. ನೋಡಿ, ಒಂದು ಸಿಮ್ಮಲ್ಲೇ ನಾವು ಇಟ್ಟು ಬೇಯಿಸ್ಬೇಕಾಗುತ್ತೆ. ರವೆನ ಮುಚ್ಚಿ ಇಡಬೇಕಾಗುತ್ತೆ. ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಏನು ಗೊತ್ತಾ, ಟೊಮೊಟೊನೂ ಹಾಕಿದ್ದೀನಿ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕಿದ್ರೆ ಅದ್ರ ರುಚಿನೇ ಬೇರೆ, ಎಲ್ಗೋ ಎತ್ಕೊಂಡು ಹೋಗುತ್ತೆ ಉಪ್ಪಿಟ್ಟಿನ ರುಚಿ. ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಉಪ್ಪಿಟ್ಟಿಗೆ ನಿಂಬೆಹಣ್ಣು ಹಾಕಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಫೈನಲಾಗಿ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹೋಟ್ಲಲ್ಲಿ ಹಾಕ್ಕೊಡಲ್ಲ, ನಾವು ಮನೇಲಿ ಹಾಕಿ ತಿನ್ನೋಣಲ್ವ, ಹಾಗಾಗಿ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೊಂದು 5 ನಿಮಿಷ ಸಿಮ್ಮಲ್ಲೇ ಬೇಯೋ ಅಷ್ಟರಲ್ಲಿ, ಪ್ಲೇಟ್ ಮುಚ್ಚಿನೇ ಬೇಯಿಸ್ಬೇಕು. ಇದೊಂದು 5 ನಿಮಿಷ ಬೇಯೋ ಹೊತ್ತಲ್ಲಿ ಸ್ವೀಟು ಕೇಸರಿ ಬಾತ್ ಮಾಡ್ಕೊಬಂದ್ಬಿಡೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಧಾರಾಳವಾಗಿ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ನಾನು ಸಮೃದ್ಧಿ ತುಪ್ಪ ಹಾಕೋದು ನಾನು ಯಾವಾಗ್ಲೂ, ಚೆನ್ನಾಗಿರುತ್ತೆ. ಪ್ಯೂರ್ ಅದು ಸಮೃದ್ಧಿ ತುಪ್ಪ. ಅದು ತುಪ್ಪ ಎಲ್ಲ ಬಿಸಿ ಆಗ್ತದಂಗೆ ಗೋಡಂಬಿ, ದ್ರಾಕ್ಷಿ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಡೈರೆಕ್ಟಾಗಿ ನಾನು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ರವೆ ಹಾಕ್ತಾಯಿದ್ದೀನಿ. ಚೌಚೌ ಬಾತ್ ಅಂದರೆ ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತಾರಲ್ವ, ಹಾಗಾಗಿ ಚಿಕ್ಕ ಬಟ್ಲಲ್ಲಿ 1 ಬಟ್ಲು ರವೆ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. 1 ಬಟ್ಲು ತುಪ್ಪ, 2 ಬಟ್ಲು ರವೆ. ಇಲ್ಲಿ ನೋಡಿ ಸಕ್ಕರೆ, ಅದೇ ಯಾವ ಬಟ್ಲ ನಾವು ರವೆ ತೊಗೊಂಡ್ವೋ ಅದ್ರ 3 ಪಟ್ಟು. ರವೆ 1 ಪಟ್ಟು ಅಂದರೆ ಸಕ್ಕರೆ 3 ಪಟ್ಟು. ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ಸ್ವೀಟಾಗಿರುತ್ತೆ. ನಾನಿಲ್ಲಿ ನನ್ನ ಮಗಳು ಸಕ್ಕರೆ ಕಮ್ಮಿ ಹಾಕು ಅಂತ ಅಂದಿದ್ದಕ್ಕೆ ನಾನು 1.5 ಬಟ್ಲು ಹಾಕ್ತೆ. ಇಲ್ಲ ಅಂತಂದರೆ ಸ್ವೀಟ್ ತಿನ್ನೋರಾದರೆ 1 ಬಟ್ಲು ರವೆಗೆ 3 ಬಟ್ಲು ಸಕ್ಕರೆ ಹಾಕೋಬೇಕಾಗುತ್ತೆ. ನನ್ನ ಹತ್ರ ಯಾವುದು ಫುಡ್ ಕಲರ್ ಇರಲಿಲ್ಲ, ಹಾಗಾಗಿ ಅರಿಶಿನ ಸ್ವಲ್ಪ ಬಿಸಿನೀರಲ್ಲಿ, ಅಡುಗೆಗೆ ಹಾಕೋ ಅರಿಶಿನ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಕೊಂಡು ಅದನ್ನೇ ಡೈರೆಕ್ಟಾಗಿ ಹಾಕ್ತೆ. ಎಷ್ಟು ಕಲರ್ ಬರುತ್ತೆ ನೀವೇ ನೋಡಿ. ಇದೇ ಬಟ್ಲಲ್ಲೇ ನಾನಿವಾಗ 1 ಬಟ್ಲು ರವೆ ತೊಗೊಂಡಿದ್ನಲ್ಲ ಅಂಥದ್ರಲ್ಲಿ 4 ಬಟ್ಲು ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಇರಬೇಕು. ಇದಕ್ಕೆ ನಾನು ಯಾವುದೇ ರೀತಿ ಹಾಲು ಹಾಕಿಲ್ಲ ಫ್ರೆಂಡ್ಸ್, ಬರೀ ನೀರಲ್ಲೇ ಮಾಡಿರೋಂಥದ್ದು. ತುಪ್ಪ ನೋಡಿ ಮೇಲ್ಗಡೆ ಹೇಗೆ ತೇಲ್ತಾ ಇದೆ ಅಂತ ನೋಡಿ. ಯಾರು ತಾನೇ ಇಷ್ಟ ಆಗಲ್ಲ ಹೇಳಿ, ಈ ಥರ ಕಾಂಬಿನೇಷನಲ್ಲಿ ಬೆಳಗ್ಗೆ ಹೊತ್ತು ಮಾಡಿಕೊಟ್ಟೆ ಖುಷಿಯಾಗಿ ತಿಂದು ಹೋಗ್ತಾರೆ. ಇದಕ್ಕೆ ನಾನು ಲವಂಗ ಹಾಕಿದ್ದೀನಿ. ಮದುವೆ ಮನೆಗಳಲ್ಲೆಲ್ಲ ಲವಂಗ ಹಾಕ್ತಾರೆ, ಆ ಫ್ಲೇವರ್ ಬರ್ತಾ ಇರುತ್ತೆ. ನಾವು ಮನೇಲಿ ಮಾಡ್ಬೇಕಾದ್ರೆ ಎಲ್ಲ ಹಾಕಿ ಮಾಡೋದ್ರಿಂದ ಪ್ಲೇಟ್ ಫುಲ್ಲು ಖಾಲಿ ಆಗುತ್ತೆ. ಏಲಕ್ಕಿ ಕೈ ಕುಟ್ಟಿ ಇಟ್ಕೊಂಡಿದ್ದೆ ನೋಡಿ, ಎಲ್ಲ ನಾನು 4 ಗ್ಲಾಸ್ ನೀರು ಹಾಕಿದ್ನಲ್ಲ, 4 ಬಟ್ಲು ನೀರು
ಇಷ್ಟು ಮೆಜರ್ಮೆಂಟ್ ಬರುತ್ತೆ. ನಾನು ಫೈನಲಾಗಿ ಇನ್ನೂ ಒಂದು ಸೌಟು ತುಪ್ಪ ಹಾಕ್ತೆ, ಸ್ಪೂನಲ್ಲಿ ಹಾಕ್ತಿಲ್ಲ, ಸೌಟಲ್ಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ಒಳ್ಳೆಯದು, ವಾರಕ್ಕೊಂದ್ಸಲನೋ 15 ದಿವಸಕ್ಕೊಂದ್ಸಲ ಈ ಥರ ಮಾಡಿ ತಿನ್ನೋದ್ರಿಂದ ತೃಪ್ತಿಯಾಗಿ ತಿನ್ನಬೇಕು, ನನ್ನ ಅನಿಸಿಕೆ ಅದು. ಹಾಗಾಗಿ ತುಪ್ಪನ ಜಾಸ್ತಿ ಹಾಕಿದ್ದೀನಿ ನಾನು. ಎಷ್ಟು ನಾವು ರವೆ ಹಾಕ್ತೀವೋ ಅದರಲ್ಲ ಅರ್ಧ ಭಾಗದಷ್ಟು ತುಪ್ಪ ಹಾಕಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ನೀವು ಟ್ರೈ ಮಾಡಿ. ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಾ ಇರುತ್ತೆ. ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಫೈನಲಾಗಿ ಆ ಕಡೆ ಚೋಚೋಬಾತ್ ರೆಡಿ ಆಯಿತು, ಈ ಕಡೆ ಉಪ್ಪಿಟ್ಟು ರೆಡಿ ಆಯಿತು. ಇನ್ಯಾಕೆ ತಡ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಟ್ಬಿಡೋಣ ಅಲ್ವಾ. ಬನ್ನಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನಾನು ಹೇಳೋ ಮೆಜರ್ಮೆಂಟಲ್ಲಿ ಮಾಡಿ ಕೊಡಿ, ಯಾರಿಗಿಷ್ಟ ಆಗಲ್ಲ ಹೇಳಿ, ನಾನು ನೋಡ್ತೀನಿ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಇದು ಹೇಗೆ ಬಂತು ಏನು ಅಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫೈನಲಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಚೋಚೋಬಾತ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ನಮ್ಮ ಮನೇಲಿ ತಿಂಡಿ ಆಗಲಿ ಏನೇ ಒಂದು ಐಟಮ್ ಅಡುಗೆ ರೆಸಿಪಿ ಮಾಡಿದ್ರು ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತೀನಿ. ನನಗೊಂದು ಸ್ವಲ್ಪ ಅಡುಗೆ ಕಡೆ ಪ್ರೀತಿ ಜಾಸ್ತಿ ಅಂತಲೇ ಹೇಳ್ಬೋದು. ತುಂಬ ಹೆವಿಯೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಡೈಲಿ ಏನು ಮಾಡ್ತೀವೋ ಅದನ್ನೇ ಸ್ವಲ್ಪ ಟೇಸ್ಟಿಯಾಗಿ ಮಾಡ್ತೀನಿ. ಅದು ಕೇಸರಿ ಬಾತ್ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತಂದರೆ ಅಷ್ಟು ರುಚಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇದೇ ರೀತಿ ಒಳ್ಳೊಳ್ಳೆ ಸಿಂಪಲ್ ರೆಸಿಪಿ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.